ಬನ್ನಿ ಗೆಳ್ತಿರೆ, ಅವರೆಕಾಳು ಸೀಸನ್ ಇಲ್ಲದಿದ್ರೂ ನಾವು ಅವರೆಕಾಳನ್ನ ಸಾರು ಮಾಡೋಣ. ಅದಕ್ಕಾಗಿ ಒಣ ಅವರೆಕಾಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರಾತ್ರಿ ಇಡೀ ನೀರಿಗೆ ಹಾಕಿ ನೆನೆಸಿಟ್ಕೊಳ್ಳಿ. ಇಲ್ಲಾಂದರೆ ಒಂದು 3-4 ಗಂಟೆ ಟೈಮ್ ನೆನೆಸಿಟ್ಕೊಂಡ್ರೂ ಓಕೆ. ಅದಕ್ಕಿನ್ನು ಬೇಕಾಗಿರೋದಂದರೆ 3 ಟೊಮೊಟೊ ಕಟ್ ಮಾಡಿ ಚೆನ್ನಾಗಿ ರುಬ್ಕೊಳ್ಳಿ. ಒಂದು ಈರುಳ್ಳಿ ಅರ್ಧ ಭಾಗ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ತೊಳೆದಿರೋ ಅವರೆಕಾಳನ್ನ ಕುಕ್ಕರ್ಗೆ ಹಾಕಿ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಮೆಂತ್ಯನ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೊಂದು 1/4 ಟೀ ಸ್ಪೂನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ರುಬ್ಬಿಟ್ಕೊಂಡಿರೋ ಟೊಮೊಟೊನು ಈರುಳ್ಳಿನ ಹಾಕಿ ಅವಶ್ಯಕತೆಗೆ ಬೇಕಾಗಿರೋ ನೀರನ್ನು ಹಾಕಿ ಬೇಯಿಸೋಕೆ ಇಡೋಣ. ಕುಕ್ಕರಲ್ಲಿ 3-4 ವಿಷಲ್ ಬಂದರೆ ಬೇಯುತ್ತೆ. ಇನ್ನು ಮಿಕ್ಕಿದ್ದೇನೆಂದರೆ ಅರ್ಧ ಲೋಟ ನೀರಿಗೆ ಇಷ್ಟು ಹುಣಸೆಹಣ್ಣು ಹಾಕಿಟ್ಕೊಳ್ಳೋಣ. ಆಮೇಲೆ 3 ಬೆಳ್ಳುಳ್ಳಿ, 1/4 ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಕಾಯಿಯ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಬೆಳ್ಳುಳ್ಳಿ, ಜೀರಿಗೆ, ಕಾಯಿನ ಚೆನ್ನಾಗಿ ನಾವು ನೈಸಾಗಿ ರುಬ್ಕೊಳ್ಳೋಣ. ಹುಣಸೆ ಹುಳಿ ಕಲಸಿಟ್ಕೊಳ್ಳೋಣ. ಅಷ್ಟೊತ್ತಿಗೆ ನಮ್ಮ ಏನು ಅವರೆಕಾಳನ್ನ ನಾವು ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಟಿದ್ದೀವಿ ಅದು ರೆಡಿಯಾಗಿದೆ ನೋಡಿ. ಆಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಮತ್ತು ಸ್ಟವ್ ಹಚ್ಚಿಟ್ಟು ಅದನ್ನು ಒಂದು ಸಲ ಬೇಯಿಸೋಕೆ ಇಟ್ಕೊಂಡು ಅದಕ್ಕೆ ಹುಣಸೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ನಾವು ಕುದಿಸ್ಬೇಕು. ಅದು ಚೆನ್ನಾಗಿ ಕುದಿ ಬಂದಮೇಲೆ ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕಿ ಒಂದು 2-3 ನಿಮಿಷ ಅದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ. ಆ ಹಸಿ ಸ್ಮೆಲ್ಲು, ಹುಣಸೆಹಣ್ಣು, ತೆಂಗಿನಕಾಯಿ ಎಲ್ಲ, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲ ಸ್ಮೆಲ್ಲೆಲ್ಲ ಹೋಗೋದೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಳಿ. ನಂತರ ಒಗ್ಗರಣೆಗೆ ಇನ್ನು ಮಿಕ್ಕಿರೋ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ತೊಗೊಳ್ಳಿ. ನಾನಿಲ್ಲಿ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಅದನ್ನು 2-3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಸಿಡಿಸ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ನಾವು ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಆಮೇಲೆ ಸಾರಿಗೆ ಒಗ್ಗರಣೆ ಕೊಡೋಣ. ಈ ರುಚಿಯಾದ ಒಣ ಅವರೆಕಾಳು ಸಾರನ್ನ ನೀವು ಬಿಸಿ ಅನ್ನದ ಜೊತೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮುದ್ದೆ ಜೊತೆನೂ ಯೂಸ್ ಮಾಡ್ಬೋದು. ಗೆಳತಿಯರೇ, ಸೀಸನ್ ಇಲ್ಲದೆ ಇದ್ರೂ ಒಣ ಅವರೆಕಾಳು ಸಾರನ್ನ ಈ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ. ಎಲ್ಲರೂ ನಿಮ್ಮ ಅಭಿಪ್ರಾಯನ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಚಾನಲನ್ನು ಸಪೋರ್ಟ್ ಮಾಡಿ ಗೆಳತಿಯರೇ.